ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ತುಂಬ ಮೆದುವಾದ ಅಕ್ಕಿ ರೊಟ್ಟಿ, ಕೇವಲ ಅಕ್ಕಿ ಮತ್ತು ನೀರು ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ಮೊದಲಿಗೆ ನಾನು ಬಾಣಲೆನ ಬಿಸಿ ಇಟ್ಟು 1 ಕಪ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳ್ಳೋಣ. ಈ ಅಕ್ಕಿ ರೊಟ್ಟಿಲಿ ನೀವು ಮೆಜರ್ಮೆಂಟ್ ಯಾವ ಥರ ತೊಗೊತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 1 ಕಪ್ ನೀರು ತೊಗೊಂಡ್ರೆ ಅರ್ಧ ಕಪ್ ಅಷ್ಟು ಅಕ್ಕಿ ಹಿಟ್ಟು ತೊಗೊಳ್ಳಿ. ತುಂಬ ಚೆನ್ನಾಗಿ ಮೆದುವಾದ ನಿಮಗೆ ಅಕ್ಕಿ ರೊಟ್ಟಿ ಬರುತ್ತೆ. ಇಲ್ಲಿ ನಾನು 1 ಸ್ಪೂನ್ ಆಫ್ ಆಯಿಲ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕೊದಿಬೇಕು. ಚೆನ್ನಾಗಿ ಕೊದ್ಮೇಲೆ ಮಾತ್ರ ನೀವು ಅಕ್ಕಿ ಹಿಟ್ಟು ಹಾಕೋಕ್ಕಾಗೋದು. ನಾನಿಲ್ಲಿ ಇವಾಗ ಉಪ್ಪು ಮತ್ತು ಎಣ್ಣೆ ನೀರನ್ನು ಒಂದ್ಸಲ ತಿರ್ಸ್ಕೊಂಡು ಚೆನ್ನಾಗಿ ಕುದಿ ಬರೋ ತನಕ ಹಾಗೆ ಬಿಟ್ಟಿರ್ತೀನಿ. ಅದಾದ ನಂತರ ನಾವು ಈಗ 1 ಕಪ್ ನೀರಿಗೆ ನಾವು ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಅರ್ಧ ಕಪ್ ಅಕ್ಕಿ ಹಿಟ್ಟಿಗೋಸ್ಕರ ಮಾಡ್ತಾ ಇರೋದು. ಇದೇ ಮೆಜರ್ಮೆಂಟಲ್ಲಿ ಮಾಡಿ ತುಂಬಾ ಸ್ಮೂತಾಗಿ ನಿಮಗೆ ಅಕ್ಕಿ ರೊಟ್ಟಿ ಬರುತ್ತೆ. ಇದೇ ಹಿಟ್ಟಿಗೆ ನೀರುಳ್ಳಿ, ಕ್ಯಾರೆಟ್ ತುರಿ, ಸಬ್ಬಕ್ಕಿ ಸೊಪ್ಪು ಈ ಥರ ಆ್ಯಡ್ ಮಾಡ್ಕೋಬೋದು. ಬಟ್ ನನಗೆ ಇದಿಷ್ಟ ಆಗಲ್ಲ. ಅದಕ್ಕೋಸ್ಕರ ಬರೀ ನಾನು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನೀರು ಕುದಿ ಬಂದ ಮೇಲೆ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡು ಅದಕ್ಕೆ ಆ್ಯಡ್ ಮಾಡ್ತಾ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಇದನ್ನ ಚೆನ್ನಾಗಿ ತಿರ್ಸ್ಕೊಂಡ್ರೆ ಮಾತ್ರ ಎಲ್ಲ ಕಡೆ ಚೆನ್ನಾಗಿ ಬೆಂದು ಒಂದೇ ಥರ ಬರುತ್ತೆ. ನಾನು ಇಲ್ಲಿ ತಿರ್ಸ್ಕೊತಾ ಇದ್ದೀನಿ ನೋಡಿ. ಇದೇ ಥರ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ತಿರ್ಸ್ಕೋಬೇಕು. ಚೆನ್ನಾಗಿ ತಿರುಗಬೇಕು. ಅದಾದ ನಂತರ ಚೆನ್ನಾಗಿ ತಿರುಗಿಸಿ ಎಲ್ಲ ಕಡೆ ಅಕ್ಕಿ ಹಿಟ್ಟು ಬೇಯಬೇಕು. ತುಂಬ ಏನು ಬೇಯಬೇಕಂತ ಇಲ್ಲ. ನೀವು ಆ್ಯಡ್ ಮಾಡಿ 3 to 4 ಮಿನಿಟ್ಸ್ ಬಿಟ್ಟು ಗ್ಯಾಸ್ ಆಫ್ ಮಾಡಿ ಆನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಲ್ವ, ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನೀವು ಇದನ್ನು ನೋಡಿ, ಇಲ್ಲಿ ನಾನು ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ಮುಚ್ಚಿ ಇಟ್ಬಿಡಿ. ಒಂದು 5 to 10 ಮಿನಿಟ್ಸ್ ಬಿಸಿ ಬಿಸಿ ಇರುವಾಗ ನಿಮಗೆ ಅದನ್ನು ಹದ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕೆ ನೀವು ಒಂದು 10 ಮಿನಿಟ್ಸು ಅದನ್ನು ಈ ಥರ ಮಾಡಿ ಆದಮೇಲೆ ಮುಚ್ಚಿ ಇಟ್ಬಿಡಿ. ಇದರಲ್ಲೂ ಅಷ್ಟೇ, ನಾವು ಹಿಟ್ಟು ಎಷ್ಟು ಚೆನ್ನಾಗಿ ನಾದುತ್ತೀವೋ ಅದ್ರ ಮೇಲೆ ಅಷ್ಟು ಚೆನ್ನಾಗಿ ಒಡ್ಕೊಂಡೆ ಅಕ್ಕಿ ರೊಟ್ಟಿ ಬರುತ್ತೆ. ಇಲ್ಲಿ ನಾನು ನೋಡಿ ಮುಚ್ಚಿ ಇಟ್ಬಿಟ್ಟಿದ್ದೀನಿ. ಇವಾಗ ಇದು 10 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಬಿಸಿ ಬಿಸಿ ಇರುವಾಗ ನಿಮ್ಗೆ ನಾದ್ಕೊಳ್ಳೋಕ್ಕೂ ಆಗಲ್ಲ ಅದನ್ನು. ಆ ಕಾರಣಕ್ಕೆ 10 ಮಿನಿಟ್ಸ್ ಹಾಗೆ ಇಟ್ಟಿಡಿ. ಅದಾದ 10 ಮಿನಿಟ್ಸ್ ಆದಮೇಲೆ ನೀವು ಅದನ್ನು ಒಂದು ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಏನಕ್ಕೆಂದರೆ ಬಾಣಲೆ ಬಿಸಿ ಇರುತ್ತೆ. ಆ ಕಾರಣದಲ್ಲಿ ಅದರಲ್ಲಿ ನಾದಕ್ಕಾಗಲ್ಲ ಅದನ್ನು. ಆ ಕಾರಣಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈಗ ಅದನ್ನು ಒಂದು ಚಪಾತಿ ನಾದ್ತೀವಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಚಪಾತಿ ಲಾಡಿಸ್ತೀವಲ್ಲ ಅದೇ ಇದಕ್ಕೆ ಅದು ನೋಡಿ ಇದೇ ಥರ ಆಗಿರಬೇಕು. ಇವಾಗ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಎಲ್ಲ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದಬೇಕು. ಇವಾಗ ನೋಡ್ಬೋದು ಎಲ್ಲ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಹಾಕೊಂಡ ನಂತರ ಇದೇ ಥರ ಕೈಯಲ್ಲಿ ಚೆಂದ ಮಾಡಿ ಒಂದು ಸ್ವಲ್ಪ ನೀರು ತೊಗೊಳ್ಳಿ. ಒಂದು ತಟ್ಟೆಯಲ್ಲಿ ನೀರು ತೊಗೊಂಡು ತಾಗಿಸಿ ನಾದಿದ್ರೆ ಕೈಗೆ ಅಂಟಲ್ಲ. ಹಾಗೆ ಬಿಸಿ ಇರೋದ್ರಿಂದಾಗಿ ಕೈ ಬಿಸಿಯೂ ಆಗಲ್ಲ. ಸ್ವಲ್ಪ ನೀರು ತೊಗೊಂಡಿದ್ದೀನಿ. ನೀರು ತೊಗೊಂಡು ತಾಗಿಸಿ ನಾದಬೇಕು ಚೆನ್ನಾಗಿ. ಇವಾಗ ನಾದ್ತಾ ಇದ್ದೀನಿ ನೋಡಿ ನಾನು. ಅದೇ ಥರ ಚೆನ್ನಾಗಿ ನೀರು ತಾಗಿಸಿ ನಾದ್ರೋದ್ರಿಂದ ಕೈಗೂ ಬಿಸಿ ಆಗಲ್ಲ. ಇನ್ನೊಂದು ಹಿಟ್ಟು ಕೈಗೆ ಅಂಟ್ಕೊಳ್ಳಲ್ಲ. ಅದೇ ಥರ ನಾದಬೇಕು ನೀವು. ಇಲ್ಲಿ ನಾನು ನಾದ್ತಾ ಇದ್ದೀನಿ ನೋಡಿ. ಇದೇ ಥರ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಸ್ಮೂತಾಗಿ ಹಿಟ್ಟನ್ನು ನಾದ್ಕೊಳ್ಳಿ. ಎಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ಒಡ್ಕೊಳ್ದೆ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ನಾದೋ ಹಂಗೆ ನಾದಿ
ನೋಡ್ಬೋದು ಇಲ್ಲಿ ಈಗ ನಾನು ಉಂಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟು ದೊಡ್ಡ ಉಂಡೆನ ಮಾಡಬೇಕು. ನಾನಿಲ್ಲಿ ಒಂದು ಚಪಾತಿ ಉಂಡೆಯಷ್ಟು ದೊಡ್ಡ ಉಂಡೆಯನ್ನು ತೊಗೊಂಡಿದ್ದೀನಿ. ಇಲ್ಲಿ ಮಾಡಿದ್ದೀನಿ ನೋಡಿ. ಅದಕ್ಕಿಂತ ದೊಡ್ಡ ಉಂಡೆ ಮಾಡಿದ್ರೂ ಪರವಾಗಿಲ್ಲ, ಬಟ್ ನಾನಿಲ್ಲಿ ಇಷ್ಟೇ ಸಣ್ಣ ಉಂಡೆ ಮಾಡಿರ್ತೀನಿ. ನೋಡ್ಬೋದು ಇಲ್ಲಿ. ಇದೇ ಥರ ಎಲ್ಲ ಉಂಡೆನೂ ಮಾಡಿಟ್ಕೋಬೇಕು. ಎಲ್ಲ ಉಂಡೆ ಮಾಡಿಟ್ಕೊಂಡ್ರ ಮೇಲೆ ನಾವು ಚಪಾತಿ ಹೆಂಗೆ ಲಾಡಿಸ್ತೀವೋ ಅದೇ ಥರ ಹಿಟ್ಟು ಉದುರಿಸ್ಕೊಂಡು ಒಂದು ಉಂಡೆನ ತೊಗೊಂಡು ಲಾಡ್ಸೋಕ್ಕೆ ಶುರು ಮಾಡಬೇಕು. ಚಪಾತಿ ಹಿಟ್ಟು ಲಾಡಿಸ್ದಂಗೆ ಲಟ್ಸ್ಕೊಳ್ಬೇಕಿದ್ನ. ಇಲ್ಲಿ ನಾನು ಲಟ್ಸ್ಕೊತಾ ಇದ್ದೀನಿ ನೋಡಿ, ಅದೇ ಥರ ಅಂಟುತ್ತೆ. ಹಾಗಾಗಿ ಹಿಟ್ಟನ್ನು ಹಾಕಿ ಲಟ್ಸೋದ್ರಿಂದಾಗಿ ಸ್ವಲ್ಪ ಅಂಟೋದು ಕಮ್ಮಿ ಆಗುತ್ತೆ. ನೋಡ್ಬೋದು ಇಲ್ಲಿ ಇದೇ ಥರ ಅಂಟ್ಕೊಳ್ಳುತ್ತೆ. ಹಾಗಾಗಿ ಕೋಲಿಗೂ ಸಹ ಸ್ವಲ್ಪ ಹಿಟ್ಟು ಹಚ್ಕೊಂಡ್ರೆ ಅಂಟೋದಿಲ್ಲ. ಇದೇ ಥರ ಲಟ್ಸ್ಕೊಂಡಾದ್ಮೇಲೆ ನಾನಿಲ್ಲಿ ಎಲ್ಲ ಒಂದೇ ಥರ ಡಿಸೈನಲ್ಲಿ ಸೈಜಲ್ಲಿ ಇರಲಿ ಅಂತ ಒಂದು ತಟ್ಟೆನ ತೊಗೊಂಡು ಪ್ರೆಸ್ ಮಾಡಿ ರೌಂಡ್ ಶೇಪಲ್ಲಿ ಬರಲಿ ಅಂತ ಆ ಥರ ಮಾಡ್ತಾ ಇರೋದು. ನೀವು ಬೇಕಾದರೆ ಹಾಗೇನೂ ಕಾಸ್ಕೋಬೋದು. ನಾನಿಲ್ಲಿ ಒಂದೇ ಥರ ಡಿಸೈನ್ ಸೈಜಲ್ಲಿ ಇರಲಿ ಅಂತ ನಾನು ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಆ ಥರ ಮಾಡ್ಕೊಂಡಿದ್ದೀನಿ. ಅದೇ ಥರ ಎಲ್ಲದನ್ನೂ ಲಾಡಿಸ್ಕೊಂಡು ಎಲ್ಲ ಉಂಡೆನೂ ಅದೇ ಥರ ಲಾಡಿಸ್ಕೊಳ್ಳಿ. ಅದೇ ಥರ ಲಾಡಿಸ್ಕೊಂಡು ಇಲ್ಲಿ ಮಾಡ್ತೀನಿ ನೋಡಿ. ನೆಕ್ಸ್ಟು ಸಹ ಅದೇ ಥರ ನಾನು ಲಾಡಿಸಿ ಅಚ್ಚು ಮಾಡಿ ಮಾಡ್ಕೊಳ್ತಿದ್ದೇನೆ. ನೋಡ್ಬೋದು ನೀವು ಇಲ್ಲಿ ನಿಧಾನಕ್ಕೆ ಲಾಡಿಸ್ಬೇಕು, ಇಲ್ಲ ಅಂದರೆ ಹರಿದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಕ್ಕಿ ಹಿಟ್ಟು ಅಂಟು ಥರ ಇರಲ್ಲ, ಆ ಕಾರಣಕ್ಕೆ ಹರಿದೋಗುತ್ತೆ. ಇಲ್ಲಿ ನಾನು ಲಾಡ್ಸ್ಕೊತಾ ಇದ್ದೀನಿ ನೋಡ್ಬೋದು. ಅಕ್ಕಿ ರೊಟ್ಟಿ ತುಂಬ ತೆಳುವಾಗೂ ಲಾಡ್ಸ್ಕೋಬಾರ್ದು, ತುಂಬ ದಪ್ಪವಾಗಿಯೂ ಸಹ ಲಾಡ್ಸ್ಕೋಬಾರ್ದು. ಮೀಡಿಯಮ್ ಆಗಿ ಲಾಡ್ಸ್ಕೋಬೇಕು. ತುಂಬ ತೆಳುವಾಗಿ ಲಾಡ್ಸ್ಕೊಂಡ್ರೆ ಸುಟ್ಟೋಗುತ್ತೆ ಅಥವಾ ಹರಿದೋಗುತ್ತೆ. ತುಂಬ ದಪ್ಪವಾಗಿ ಲಾಡ್ಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಇವಾಗ ನೋಡ್ಬೋದು ನಾನು ಯಾವ ಥರ ಲಾಡ್ಸ್ಕೊಂಡಿದ್ದೀನಿ ಅಂತ. ಅದೇ ಥರ ಲಾಡ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ. ಇವಾಗ ನೋಡ್ಬೋದು ನಾನು ಯಾವ ಥರ ಮಾಡ್ತಾ ಇದ್ದೀನಿ. ಸೇಮ್ ಅದೇ ಥರ ಮಾಡಿಕೊಂಡ್ರೆ ತುಂಬ ಸ್ಮೂತಾಗಿ ಬರುತ್ತೆ ನಿಮಗೆ ಅಕ್ಕಿ ರೊಟ್ಟಿ. ಅದೇ ಥರ ನಾದ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ತುಂಬ ಸ್ಮೂತಾಗಿ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ನೋಡ್ಬೋದು ಇಲ್ಲಿ ನಾನು ಎಷ್ಟು ಯಾವ ಥರ ಲಾಡ್ಸ್ಕೊತಾ ಇದ್ದೀನಿ ಅಥವಾ ಯಾವ ಥರ ಹಿಟ್ಟು ಹಚ್ಕೊತಾ ಇದ್ದೀನಿ ಅದಕ್ಕೆ ಅಂತ. ಇಲ್ಲ ಅಂದರೆ ಒಡೆದೋಗುತ್ತೆ ಫುಲ್ಲು ಹಿಟ್ಟು, ಸೈಡ್ ಫುಲ್ಲು ಒಡ್ಕೊಳ್ಳುತ್ತೆ. ನೀವು ಮಾಡುವಾಗ ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊತೀರಾ ಅದ್ರ ಮೇಲೆ ಆ ಸೈಡ್ ಹೊಡೆಯೋದು ಕಮ್ಮಿ ಆಗುತ್ತೆ. ನೋಡ್ಬೋದು ಇಲ್ಲಿ
ನಾನು ಇದೇ ಥರ ಎಲ್ಲ ಒಂದು 3-4 ಚಪಾತಿ ಅಕ್ಕಿ ರೊಟ್ಟಿನ ಮಾಡಿಟ್ಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ನೋಡಿ. ಇದೇ ಥರ ಎಲ್ಲ ಅಕ್ಕಿ ರೊಟ್ಟಿ ಮಾಡ್ಕೊಳ್ಬೇಕು. ಅದೇ ಎಲ್ಲ ಥರ ಅಕ್ಕಿ ರೊಟ್ಟಿ ಮಾಡ್ಕೊಂಡ್ಮೇಲೆ ಕಾವಲಿನ ಇಟ್ಟು ಒಂದೊಂದೇ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಟು ಒಂದು ಜಾಸ್ತಿ ಫ್ಲೇಮ್ ಇಟ್ಟರೆ ಸುಟ್ಟೋಗುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಟು ಚೆನ್ನಾಗಿ 2 ಸೈಡು ಬಿಸಿ ಮಾಡ್ಕೋಬೇಕು, ಕಾಸ್ಕೋಬೇಕು. ಆ ಕಾಸಿದ್ರೆ ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಕಾಯಬೇಕು. ಆವಾಗ ರೋಸ್ಟಾಗಿ ಒಳಗಿಂದ ರೋಸ್ಟಾಗಿ ಬೆಂದ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಚಿಕನ್ ಸಾರಿಗೆಲ್ಲ ಇನ್ನೂ ಚೆನ್ನಾಗೇ ಇರುತ್ತೆ ಇದು ಅಕ್ಕಿ ರೊಟ್ಟಿ. ಒಂದ್ಸಲ ಟ್ರೈ ಮಾಡಿ. ಇದೇ ಥರ 2 ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು. ಎಣ್ಣೆ ಗಿಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ತುಂಬ ಸ್ಮೂತಾಗಿರೋ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ನೋಡ್ಬೋದು ಇಲ್ಲಿ ನಾನು ಯಾವ ಥರ ಕಾಸ್ಕೊತಾ ಇದ್ದೀನಿ ಅಂತ. ಅದೇ ಥರ ಕಾಸ್ಕೊಂಡ್ರೆ ತುಂಬ ಚೆನ್ನಾಗಿರೋ ಅಕ್ಕಿ ರೊಟ್ಟಿ ನಿಮಗೆ ರೆಡಿ ಆಗುತ್ತೆ. ನೋಡ್ಬೋದು ಇಲ್ಲಿ ಇದೇ ಥರ 2 ಸೈಡ್ ಮಗ್ಚಾಕೊಂತ ಚೆನ್ನಾಗಿ ಬೇಯಿಸ್ಕೋಬೇಕು. ಅವಾಗ ಮಾತ್ರ ನಿಮಗೆ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನಿಮಗೆ ಚೆನ್ನಾಗಿ ಬೇಯಲ್ಲ, ಅದು ರೋಸ್ಟ್ ಆಗಲ್ಲ. ನಿಮಗೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಮಾತ್ರ ಚೆನ್ನಾಗಿ ರೋಸ್ಟ್ ಆಗುತ್ತೆ. ನೋಡ್ಬೋದು ಇಲ್ಲಿ ನಾನು ಯಾವ ಥರ ಬೇಯಿಸ್ಕೊತಾ ಇದ್ದೀನಿ ಅಂತ. ಅದೇ ಥರ ಬೇಯಿಸ್ಕೊಂಡ್ರೆ ಮಾತ್ರ ನಿಮಗೆ ಚೆನ್ನಾಗಿರುತ್ತೆ, ಸ್ಮೂತಾಗಿ ಬರುತ್ತೆ. ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಮೇಲೆ ಮಾತ್ರ ಬೆಂದಿರುತ್ತೆ, ಒಳಗಷ್ಟು ಬೆಂದಿರಲ್ಲ, ಚೆನ್ನಾಗಿರಲ್ಲ ಅಷ್ಟು. ಇದು ಲೋ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬಂದಿರುತ್ತೆ. ನೋಡ್ಬೋದು ಇಲ್ಲಿ ಯಾವ ಥರ ಇದೆ ಅಂತ. ಇದೇ ಥರ ಬೇಯಿಸ್ಕೋಬೇಕು ಎಲ್ಲದನ್ನೂ ಬೇಯಿಸ್ಕೊಂಡಾದ್ಮೇಲೆ ನೀವು ಇದಕ್ಕೆ ನಿಮಗೆ ಚಿಕನ್ ಸಾರು ಜೊತೆ ಚೆನ್ನಾಗಿರುತ್ತೆ. ಇದೇ ಥರ ಎಲ್ಲದನ್ನೂ ಬೇಯಿಸ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಾರ್ನಿಂಗ್ ಟಿಫಿನಿಗೆ ಸಹ ಮಾಡ್ಬೋದು, ಇಲ್ಲ ಅಂದರೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡ್ಕೋಬೋದು. ಮಕ್ಕಳು ಸ್ಕೂಲ್ ಬಿಟ್ಟು ಬರೋ ಮಕ್ಕಳಿಗೆ ದಿಢೀರ್ ಅಂತಾನೆ ಮಾಡಿಕೊಡ್ಬೋದು. ಇದನ್ನು ಒಂದ್ಸಲ ಟ್ರೈ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡಿ ಕಮೆಂಟ್ ಮಾಡಿ. ನೋಡ್ಬೋದು ಇಲ್ಲಿ ಎಣ್ಣೆ ಗಿಣ್ಣೆ ಏನು ಹಾಕೋದು ಬೇಡ ಮೇಲಿಂದ, ಬರ್ರಿ ಇದನ್ನು ತಿರ್ಸ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ. ತಿರ್ಸ್ಕೊಂಡು ಕಾಯಿಸ್ಕೊಂಡ್ರೆ ರೋಸ್ಟಾಗಿ ಚೆನ್ನಾಗಿ ಬರುತ್ತೆ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಕಾಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಸುಟ್ಟೋಗುತ್ತೆ, ಅಷ್ಟು ಚೆನ್ನಾಗಿರಲ್ಲ. ನೋಡ್ಕೋಬೋದು ನೀವು ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ. ಇದೇ ಥರ ಮಾಡಿಕೊಂಡು ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಒಂದ್ಸಲ ಟ್ರೈ ಮಾಡಿ. ತುಂಬ ಸ್ಮೂತಿಯಾಗಿ, ತುಂಬ ತಿನ್ನೋಕ್ಕಷ್ಟು ರುಚಿಯಾಗಿರುತ್ತೆ. ಅದು ಚಿಕನ್ ಸಾರು ಜೊತೆ ಅಂತೂ ಸರ್ವ್ ಮಾಡಿದ್ರೆ ಸೂಪರ್ ಆಗಿರುತ್ತೆ. ನಿಮ್ಮ ಮಕ್ಕಳು ಪದೇ ಪದೇ ಮಾಡಿಕೊಡಿ ಅಂತ ಕೇಳ್ತಾರೆ ಈ ಥರ ಮಾಡಿದ್ರೆ. ಒಂದ್ಸಲ ಟ್ರೈ ಮಾಡಿ. ಜಾಸ್ತಿ ಬೇಯಬೇಕಂತ ಇಲ್ಲ, ಇದು ಚೆನ್ನಾಗಿ ಒಳಗಿಂದ ಬೇಯುವಾಗನೇ ಉಪ್ಕೊಂಡು ಬಂದ್ಬಿಡುತ್ತೆ. ನೋಡ್ಬೋದು ನೀವು ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ನೀವು ಫೋಲ್ಡ್ ಮಾಡಿದ್ರೆ ಹಾಗೆ ಬಿಡಿಸ್ಕೊಳ್ಳುತ್ತೆ, ಅಷ್ಟು ಸ್ಮೂತಾಗಿದೆ. ನೋಡ್ಬೋದು, ಒಂದ್ಸಲ ಟ್ರೈ ಮಾಡಿ. ಇದೇ ಥರ ಎಲ್ಲದನ್ನೂ ಕಾಸ್ಕೊಂಡಾದ್ಮೇಲೆ ನೋಡ್ಬೋದು ಇದೇ ಥರ ತಿರ್ಸ್ಕೊಂಡು ಕಾಸ್ಕೊಂಡು ಇನ್ನೊಂದಿದೆ, ನಾನು ಇನ್ನೊಂದು ಕಾಸ್ಕೊಳ್ಳೋದನ್ನ ಹೆಂಗಂತ ತೋರಿಸ್ಕೊತೀನಿ. ಇದು ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊಂಡಿದೆ ಅಂತ. ನೀವು ಲಾಡ್ಸುವಾಗ ತುಂಬ ತೀರಾನು ದಪ್ಪನೂ ಮಾಡ್ಬೋದು, ತೀರಾ ತೆಳ್ಳಗೂ ಮಾಡಬಾರ್ದು, ಮೀಡಿಯಮ್ ಆಗಿ ಲಾಡ್ಸ್ಕೊಂಡೋದಿದ್ರೆ ನೋಡ್ಬೋದು ಈ ಈ ಅಕ್ಕಿ ರೊಟ್ಟಿ ನಿಮ್ಗೆ ಯಾವ ಥರ ಉಪ್ಕೊಳ್ಳುತ್ತೆ ಅಂತ. ಇದೇ ಥರ ಎಲ್ಲದೂ ಉಪ್ಕೊಂಡು ಬರುತ್ತೆ. ಒಂದು ಸೈಡ್ ದಪ್ಪ ಒಂದು ಸೈಡ್ ತೆಳುವಾಗಿ ಮಾಡಿದ್ರೆ ಚೆನ್ನಾಗಿ ಉಬ್ಬಲ್ಲ. ಈ ಅಕ್ಕಿ ರೊಟ್ಟಿ ನೋಡ್ಬೋದು ತುಂಬಾ ಚೆನ್ನಾಗಿ ಉಪ್ಕೊಳ್ಳುತ್ತೆ. ನೋಡ್ಬೋದು ಅದೇ ಥರ ಉಪ್ಕೊಂಡಿದ್ರೆ ಚೆನ್ನಾಗಿ ಒಳಗಿಂದ ಉಪ್ಕೊಂತಂತ ಹೇಳಿದ್ರೆ ಚೆನ್ನಾಗಿ ರೋಸ್ಟ್ ಆಗಿ ಬರುತ್ತೆ. ಒಂದು ನಿಮಿಷ ನೋಡಿ ಹೇಗೆ ಉಪ್ಕೊಳುತ್ತೆ ಅಂತ. ನೋಡಿ ಇದೇ ಥರ ಉಪ್ಕೋಬೇಕು, ಅವಾಗ ಮಾತ್ರ ಚೆನ್ನಾಗಿ ರೊಟ್ಟಿ ಬೆಂದ್ಕೊಂಡು ಬರುತ್ತೆ. ಇದೇ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು ಇಲ್ಲಿ ಚೆನ್ನಾಗಿ ಉಪ್ಕೊಳುತ್ತೆ ನೋಡಿ. 2 ಸೈಡ್ ತಿರ್ಸಿ ನೀವು ಮಾಡ್ಕೊಳ್ಳೋದ್ರಿಂದಾಗಿ ಚೆನ್ನಾಗಿ ಉಪ್ಕೊಂಡು ಚೆನ್ನಾಗಿ ರೋಸ್ಟ್ ಆಗಿ ಬರುತ್ತೆ. ಅದಾದ ನಂತರ ನಿಮಗೆ ಇದು ಸಾರು ಜೊತೆನೂ ಸರ್ವ್ ಮಾಡ್ಬೋದು, ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು, ಇಲ್ಲಾಂದರೆ ಚಿಕನ್ ಸಾರು ಜೊತೆನೂ ಸರ್ವ್ ಮಾಡ್ಬೋದು. ನೋಡಿ ಇದೇ ಥರ ರೋಸ್ಟಾಗಿ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಸರ್ವ್ ಮಾಡಿ ನೋಡಿ ಒಂದ್ಸಲ. ಎಷ್ಟು ಇಷ್ಟಪಟ್ಟು ತಿಂತಾರಂದರೆ ಅಷ್ಟು ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ.
ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸ್ಮೂತಾಗಿ ಬಂದಿದೆ ಎಲ್ಲಾನು. ನೀವು ಫೋಲ್ಡ್ ಮಾಡಿದ್ರೆ ಒಂದು ಮುಷ್ಟಿಯಲ್ಲಿ ಆಗ್ಬಿಡುತ್ತೆ, ಅಷ್ಟು ಸ್ಮೂತಾಗಿ ಬಂದಿದೆ. ನೋಡ್ಬೋದು ನೀವು. ನೋಡಿ ಇಲ್ಲಿ ನಾನು ನಿಮ್ಗೆ ಫೋಲ್ಡ್ ಮಾಡಿ ಬೇರೆ ತೋರಿಸ್ತೀನಿ. ಬಿಡಿಸಿದ್ರೆ ಹಾಗೆ ಬಿಚ್ಕೊಳ್ಳುತ್ತೆ, ಕಟ್ಟಾಗಲ್ಲ. ನೀವು ರೊಟ್ಟಿ ಥರ ಮಾಡಿದ್ರೆ ಕಟ್ಟಾಗ್ಬಿಡುತ್ತೆ. ಇದು ತುಂಬ ಸ್ಮೂತಾಗಿ ಬಂದಿದೆ, ನೋಡ್ಬೋದು. ಇಲ್ಲಿ ನಾನೀಗ ಸರ್ವ್ ಮಾಡಿದ್ದೀನಿ, ಚಿಕನ್ ಚಾರ್ ಜೊತೆ ಮಕ್ಳಿಗೆ ಸರ್ವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನೋಡ್ಬೋದು ನೀವು. ನೋಡಿ ಇಲ್ಲಿ ನೋಡಿ, ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ತುಂಬಾ ಖುಷಿ ಪಟ್ಕೊಂಡು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು. ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.